ಆಡಿಯನ್ಸು ಥಿಯೇಟ್ರಿಗೆ ಬಂದು ಚಪ್ಪಾಳೆ ಶಿಳ್ಳೆ ಹೊಡಿತಾರೆ ಅಂದ್ರೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ವರ್ಕ್ ಆಗ್ತಾ ಇದೆ ಅಂತ. ಮೊನ್ನೆ ಮಾ ಇಂಟಿ ಬಂಗಾರಂ, ಇವತ್ತು ಆಲ್ಫಾ. ಹೀರೋ ಇಲ್ಲ, ಆದ್ರೆ ಹೀರೋಯಿಸಮ್ನ ಫೀಮೇಲ್ ಕ್ಯಾರೆಕ್ಟರ್ ಇಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಲವ್ ಸ್ಟೋರಿ ಇಲ್ಲ, ಬಟ್ ಸ್ಟಿಲ್ ಎಂಗೇಜಿಂಗ್ ಆಗಿದೆ. ಪಂಚ್ ಡೈಲಾಗ್ಸ್ ಇಲ್ಲ, ಬಟ್ ಮಾಸ್ ಮೊಮೆಂಟ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಆಲ್ಫಾ ಮೂವಿ ಹಿಂದೆ ಬಿದ್ದಿಲ್ಲ. ಬಟ್ ಒಂದೇ ಒಂದು ಮೇಜರ್ ಮಿಸ್ಟೇಕ್ ಇಂದ ಮೇಲ್ಗಡೆ ಹೇಳಿರೋ ಪಾಸಿಟಿವ್ ಪಾಯಿಂಟ್ಸ್ ನ ನೆಗೆಟಿವ್ ಮಾಡೋ ಎಲ್ಲ ಚಾನ್ಸಸ್ ಇದೆ. ಅದೇನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಸ್ಟೋರಿ ಲೈನ್: ಫತೆ ಬ್ಯಾಕ್ ಡ್ರಾಪ್ ಹೇಳಲ್ಲ. ಅವನು ಇಲ್ಲಿಗಲ್ ಅನ್ಎಥಿಕಲ್ ಸೂಪರ್ ಹ್ಯೂಮನ್ ಸೋಲ್ಜರ್ಸ್ ಕ್ರಿಯೇಟ್ ಮಾಡೋಕೆ ಹೀರೋಯಿನ್ ಆದ ಆಲ್ಫಾ ಬ್ಲಡ್ ಇಂದ ಒಂದು ಸೀರಮ್ ಪ್ರಿಪೇರ್ ಮಾಡೋಕ್ ಹೋಗಿ ಏನೆಲ್ಲ ಇಷ್ಟ ಕಷ್ಟ ಸಾವು ನೋವು ಆಗತ್ತೆ ಅನ್ನೋದೇ ಸ್ಟೋರಿ. ಹೀರೋಯಿನ್ ಬ್ಲಡ್ ಯಾಕೆ ಬೇಕಂತ ಹೇಳಿದ್ರೆ ಸ್ಪಾಯಿಲ್ ಆಗತ್ತೆ. ಸ್ಕ್ರೀನ್ ಪ್ಲೇ: ರೀಸೆಂಟ್ ಡೇಸ್ ಅಲ್ಲಿ ಒನ್ ಆಫ್ ದ ಬೆಟರ್ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಅನ್ನಿಸ್ತು. ಇದೇ ಈ ಸಿನಿಮಾಗೆ ಸೆಕೆಂಡ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಡೈಲಾಗ್ಸಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅನ್ನಿಸ್ತು. ಕೋರ್ ಇಮೋಷನ್: ಫಸ್ಟ್ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಸಿನಿಮಾ ನಿಂತಿರೋದೇ ಇದರಿಂದ. ಎಲ್ರು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇರತ್ತೆ ಅಂತ ಎಕ್ಸ್ಪೆಕ್ಟೇಷನ್. ಅಲ್ಲಿ ನೋಡಿದ್ರೆ ಎಲ್ರು ಇಂಟರ್ ಕನೆಕ್ಟೆಡ್, ಮತ್ತೆ ಮೇನ್ಲಿ ಫ್ಯಾಮಿಲಿ ಇಮೋಷನ್. ಈ ರಿವ್ಯೂ ವಿಡಿಯೋ ಯೂನಿಕ್ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಕ್ಯಾರೆಕ್ಟರ್ ಆರ್ಕ್: ಆಲಿಯಾ ಭಟ್ ಆಲ್ಫಾ ಕ್ಯಾರೆಕ್ಟರ್ಗೆ ಎಕ್ಸ್ಟರ್ನಲ್ ಗಿಂತ ಇಂಟರ್ನಲ್ ಆರ್ಕ್ ಬೆಟರ್ ಇತ್ತು ಅಂತ ಅನಿಸ್ತು. ಬಾಬಿ ಡೇಲ್ಗೆ ತಾನು ಏನ್ ಮಾಡ್ತಾ ಇದ್ದೀನಿ ಅಂತ ಪಕ್ಕ ಕ್ಲಾರಿಟಿ ಇತ್ತು. ಪರ್ಫಾರ್ಮೆನ್ಸ್: ಆಲಿಯಾ ಭಟ್, ಶಾರ್ವರಿ, ಅನಿಲ್ ಕಪೂರ್, ಬಾಬಿ ಡಿಯಲ್ ಎಲ್ಲರೂ ಅವ್ರ ಪಾತ್ರಕ್ಕೆ ಜಸ್ಟಿಫೈ ಮಾಡಿದ್ದಾರೆ. ಡೈರೆಕ್ಷನ್: ಸಿನಿಮಾಗೆ ಏನ್ ಬೇಕೋ ಅದನ್ನ ಡೈರೆಕ್ಟರ್ ಕೊಟ್ಟಿದ್ದಾರೆ. ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಋತಿಕ್ ರೋಷನ್ ಎಂಟ್ರಿ ಸೀನ್ ಅಲ್ಲಿ ಒಂದು ಫೈಟ್ ಆಗತ್ತೆ. ಅದರಲ್ಲಿ ಒನ್ ಟೇಕ್ ಶಾರ್ಟ್ಸ್ ತಗೊಳಕ್ಕೆ ಟ್ರೈ ಮಾಡಿದ್ದಾರೆ, ಅದಕ್ಕೆ ಅಪ್ರಿಶಿಯೇಟ್ ಮಾಡಲೇಬೇಕು. ಮತ್ತೆ ಆಕ್ಷನ್ ಸೀನ್ಸೇ ಈ ಸಿನಿಮಾಗೆ ಬ್ಯಾಕ್ ಬೋನು. ಪ್ರಾಬ್ಲಮ್ ಏರಿಯಾ: ಸ್ಟೋರಿ ಲೈನಿಗೆ ತಗೊಂಡಿರೋ ಕಾನ್ಸೆಪ್ಟೇ ಈ ಸಿನಿಮಾಗೆ ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್. ಯಾಕೆಂದ್ರೆ ಸೀರಮ್ನ ಯೂಸ್ ಮಾಡಿಕೊಂಡು ಸೂಪರ್ ಹ್ಯೂಮನ್ಸ್ ನ ಕ್ರಿಯೇಟ್ ಮಾಡೋದು ಇಂಡಿಯನ್ ಆಡಿಯನ್ಸ್ಗೆ ರಿಯಾಲಿಟಿಯಿಂದ ತುಂಬಾ ದೂರ ಅನ್ನಿಸ್ತು. ಮತ್ತೆ ಇದು ಆಲ್ರೆಡಿ ಬಂದೋಗಿರೋ ಸ್ಟೋರೀಸೇನೆ. ಇದರಿಂದ ಸ್ಟೋರಿ ಲೈನ್ಗೂ ಪ್ರಾಬ್ಲಮ್ ಆಯ್ತು. ಸ್ಟೋರಿ ಲೈನ್ ಎಡವಟ್ಟಾದ್ರೆ ಇನ್ನು ಉಳಿದಿದ್ದು ಏನೇ ಮಾಡಿ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೇ ಈ ಸಿನಿಮಾಗೂ ನೆಗೆಟಿವ್ ಆಗ್ಬೋದು ಅನಿಸ್ತಿದೆ. ಫಸ್ಟ್ ಹಾಫು ಎಂಗೇಜಿಂಗ್ ಆಗಿತ್ತು, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿನೇ ಇರಲಿಲ್ಲ. ಸುತ್ತಿದ ಜಾಗದಲ್ಲೇ ಸುತ್ತಾನೇ ಇತ್ತು ಕ್ಲೈಮ್ಯಾಕ್ಸ್ ವರ್ಗುನು. ಋತಿಕ್ ರೋಷನ್ ಎಂಟ್ರಿ ಯಾಕೆ ಬೇಕಿತ್ತು ಅನಿಸ್ತು. ಅದು ಅಲ್ದಲೆ ಇದೇನು ಬುದ್ಧಿಸ್ಟು ಮಾಂಕ್ ಅಂತೆ, ಬೇಕಿತ್ತ ಅಂತ ಅನಿಸ್ಬಿಡ್ತು. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ: ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು ಮಾಸ್ ಮೂಮೆಂಟ್ಸ್, ಫೈಟ್ಸ್, ಸಾಂಗ್ಸ್, ಇಮೋಷನ್ ಎಲ್ಲ ಇತ್ತು, ಸ್ಟೋರಿ ಒಂದು ಬಿಟ್ಟು. ಹೂ ಕ್ಯಾನ್ ವಾಚ್: ಸ್ಟೋರಿ ನನಗೆ ಮ್ಯಾಟ್ರೇ ಅಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಅನ್ನೋರಿಗೆ ಇದು ಮಸ್ಟ್ ವಾಚ್ ಸಿನಿಮಾ. ಫೈನಲ್ ರೇಟಿಂಗ್ 4/5. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.